ಲಿಂಗಸ್ಕೂರು ಶಾಸಕರು ಮತಗಳ್ಳತನದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಗೋವಿಂದ್ ನಾಯಕ್ ಆರೋಪ. ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ರೊಡಲಬಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಯಲಗಟ್ಟ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಸಭೆ ನಡೆಸಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು. ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಗೋವಿಂದ್ ನಾಯಕ್ ನೇತೃತ್ವದಲ್ಲಿ ವೋಟ್ ಚೋರ್ ಗದ್ದಿ ಚೋಡ್ ಅಂದ್ರೆ ಮತಗಳ್ಳರೆ ಕುರ್ಚಿ ಖಾಲಿ ಮಾಡಿ ಎಂಬ ಘೋಷಣೆಯಡಿ ಬೂತ್ ಮಟ್ಟದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಪ್ರತಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಮತಗಳ್ಳತನದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹ ನಡೆಸಲಾಯಿತು. ಬಿಜೆಪಿ ಚುನಾವಣಾ ಆಯೋಗವನ್ನ ದುರುಪಯೋಗ ಪಡಿಸಿಕೊಂಡು ಮತದಾರರ ಪಟ್ಟಿಯನ್ನ ತಿರುಚಿ ಕಳ್ಳ ಮಾರ್ಗದಿಂದ ಅಧಿಕಾರಕ್ಕೆ ಬರಲು ಕೆಲಸ ಮಾಡಿದೆ. ನಮ್ಮ ಮತ ನಮ್ಮ ಹಕ್ಕು, ಇದರ ದುರುಪಯೋಗ ತಡೆಗಟ್ಟಲು ಜಾಗೃತಿಯನ್ನ ಮೂಡಿಸೋದು ಅನಿವಾರ್ಯ ಇದೆ ಎಂದರು. ಬಿಜೆಪಿ ಶಾಸಕರಾದಂತಹ ಮಾನಪ್ಪ ಡಿ ವಜ್ಜಲ್ ಕಳ್ಳ ಮತದಾನದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಕಳ್ಳ ಮತದಾನ ನಡೆಯದಿದ್ರೆ ಮಾಜಿ ಶಾಸಕರಾದಂತಹ ಡಿಎಸ್ ಹುಲಿಗೇರಿ ಗೆಲುವು ನಿಶ್ಚಿತ ಎಂದು ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಗೋವಿಂದ್ ನಾಯಕ್ ಹೇಳಿದ್ರು. ಅದಕ್ಕೆ ಮೊನ್ನೆ ನಾನು ಒಂದು ನೋಡಿದೆ, ನಮ್ಮ ಲಿಂಗಸ್ಕೂರಿನಲ್ಲಿ 7,800 ಮತಗಳನ್ನ ಕಳ ಮತದಾನದಿಂದ ಸೇರ್ಪಡೆಯಾಗಿದ್ದಂತ ಆಗಿದ್ದರಿಂದ ಇವತ್ತು ಬಿಜೆಪಿ ಶಾಸಕರಾಗಿರೋ ವಿನ ಅವು ಏನಾದ್ರೂ ರೀತಿಯಿಲ್ಲ ಅಂದ್ರೆ ಡಿಎಸ್ ಹುಲಿಗೇರಿ 100 ಗೆದ್ದಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದಂತಹ ಶ್ರೀ ಶಿವಣ್ಣ ನಾಯಕ್ ಕೋಠ, ಹಟ್ಟಿ ಕಾಂಗ್ರೆಸ್ ಸಮಿತಿ ನಗರ ಘಟಕ ಅಧ್ಯಕ್ಷರಾದಂತಹ ಅಮ್ಜದ್ ಬಾಬಾ, ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮಹಮ್ಮದ್ ರಫಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ಅಮ್ಜದ್ ಸೇಠ್, ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷರಾದಂತಹ ಉಮೇಶ್ ಹುನ್ನಕುಂಟಿ, ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದಂತಹ ವಿಶ್ವಕ್ರಾಂತಿ, ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯರಾದಂತಹ ಶರಣಪ್ಪ ಕಟಗಿ, ಭೂ ನ್ಯಾಯ ಮಂಡಳಿ ನಾಮನಿರ್ದೇಶನ ಸದಸ್ಯರಾದಂತಹ ಶಂಶುದ್ದೀನ್ ವಕೀಲರು, ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಸಿರಾಜುದ್ದೀನ್ ಖುರೇಶಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂತಹ ದೇವೇಂದ್ರ ಹಟ್ಟಿ ಇನ್ನಿತರರು ಮುಖಂಡರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಏನಪ್ಪ ಇದು, ಯಾವ ತರ ಇದು, ಇವರು 400 ಎ ಬಾರ್ ಅಬ್ಕಿ ಬಾರ್ 400 ಬಾರ್ ಅಂದ್ರೆ ಏನ್ ಅರ್ಥ ಏನನ್ನೋದೊಂದನ್ನ ಅವ್ರು ಗುರ್ತು ಮಾಡಿ ಅದನ್ನ ಕಂಡಿಡಿದು ಎಲ್ಲೆಲ್ಲಿ ಓಟ್ಗಳನ್ನ ಯಾವ ತರ ಅವ್ರು ಸೇರಿಸ್ತಿದ್ರಪ್ಪ ಅಂದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ಗೆ ಬರ್ತಕ್ಕಂಥ ಓಟ್ಗಳನ್ನ ಅವರು ಡಿಲೀಟ್ ಮಾಡಿಸೋದು, ಏನು ಬಿಜೆಪಿಗೆ ಯಾವ ಮತಗಳನ್ನು ಹೋಗ್ತಾವಂದ್ರೆ ಅಂಥವನ್ನ ಅವರಲ್ಲಿ ಸೇರಿಸಿ ಅದಕ್ಕೆ ಬಿಜೆಪಿಗೆ ಮತಗಳ ಪರಿವರ್ತನೆ ಮಾಡಿಕೊಂಡು ಅವ್ರು ಇಲ್ಲಿ ನಾವು ಗೆದ್ತೀವಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವರಿಗೆ ಇಲ್ಲಿ ಭರವಸೆ ಐತಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಪಕ್ಷಾತೀತ ಅಂದ್ರೆ ಸರ್ವ ಜಾತಿ ಜನಾಂಗದ ಹೋಗ್ತಕ್ಕಂಥ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಆದಂಥ ಓಟ್ ಮತಗಳು ಇದಾವೆ. ಇವತ್ತ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು, ಸಾಯಿಗಳಂತ ಇರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಇವತ್ತೇನಾದ್ರೂ ಅವರು ಒಂದು ಕೋಮುವಾದಿ ಸೃಷ್ಟಿಸುವಂತ ಪಕ್ಷ ಯಾವುದಾದ್ರೆ ಅದು ಬಿಜೆಪಿ ಪಕ್ಷ. ಪ್ರತಿಯೊಂದು ಯಾವುದೇ ಸೃಷ್ಟಿ ಮಾಡ್ಬೇಕಾದ್ರೆ ಹಿಂದೂ ಮುಸ್ಲಿಂ ಜಗಳ ತರೋದು, ನಡಬರ್ಕಿಡೋದು, ಅದು ಓಟ್ ಬ್ಯಾಂಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಅವ್ರು ಮಾಡಕ್ಕಿದ್ದಾರೆ. ಅದಕ್ಕೆ ಮೊನ್ನೆ ನಾನು ಒಂದು ನೋಡಿದೆ, ನಮ್ಮ ಲಿಂಗಸ್ಕೂರಿನಲ್ಲಿ 7,800 ಮತಗಳನ್ನ ಕಳ ಮತದಾನದಿಂದ ಸೇರ್ಪಡೆಯಾಗಿದ್ದಂತ ಆಗಿದ್ದರಿಂದ ಇವತ್ತು ಬಿಜೆಪಿ ಶಾಸಕರಾಗಿರೋ ವಿನ ಅವು ಏನಾದ್ರೂ ರೀತಿಯಿಲ್ಲ ಅಂದ್ರೆ ಡಿಎಸ್ ಹುಲಿಗೇರಿ 100 ಗೆದ್ದಿದ್ರು. ಇಂಥ ಒಂದು ಇವತ್ತು ಕಂಡು ಬಂದದ್ದು ಇವತ್ತು. ಅದಕ್ಕಾಗಿ ದಯವಿಟ್ಟು ಬಂಧುಗಳು ನಾವೇನು ಕೇಳ್ತೀವಪ್ಪ ಅಂದ್ರೆ ನಮ್ಮ ಊರಿನಲ್ಲಿ ವೋಟ್ ಲಿಸ್ಟ್ ಬಂದಾಗ ತಮ್ಮ ಎಲ್ಲ ನಮ್ಮ ಹೆಸರುಗಳು ಇದಾವೆ ಇಲ್ಲ, ಆಮೇಲೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವ್ರ ಹೆಸರುಗಳು ಇದಾವಲ್ಲ, ಇವೆಲ್ಲ ತಾವು ಚೆಕ್ ಮಾಡ್ಬೇಕು. ಯಾಕಂದ್ರೆ ಇರ್ತಕ್ಕಂಥವ್ರನ್ನ ಹೆಸರನ್ನ ಡಿಲೀಟ್ ಮಾಡಿಸೋದು, ಅವರು ಸತ್ತಾರ ಅನ್ನೋದು ಏನೋ ಯಾವುದೋ ಒಂದು ತೋರಿಸ್ತಿರ್ತಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮತದಾನವನ್ನ ಏನು ವೋಟ್ ಲಿಸ್ಟ್ ಬರ್ತದೆ ಫಸ್ಟ್ ಚೆಕ್ ಮಾಡ್ರಿ. ಯಾಕಂದ್ರೆ ನಾವು ಮೊದಲು ಏನಾದರೂ ಚೆಕ್ ಮಾಡಿದ ಮೇಲೆ ಇವು ಬೇರೆ ಮತದಾನಗಳು ಯಾವ ಬಂದಿದ್ದವಪ್ಪ ಅಂದ್ರೆ ಅವನು ಫಸ್ಟ್ ಕಂಡಿಡ್ರಿ, ಇವು ಎಲ್ಲಿದ್ದು ಬಂದು, ಇವು ಯಾರು ಸೇರಿಸಿದ್ರು,
ಇವು ನಮ್ಮೂರು ಹೌದಾ ಅಲ್ಲ, ಇವನು ಫಸ್ಟ್ ಕಂಡುಹಿಡಿಬೇಕಾದಂಥದ್ದೇ ಇದು ಒಂದು ಕಾನ್ಸೆಪ್ಟ್ ಆಗ್ಯದ. ಓಟ್ ಚೋರ್ ಗದ್ದಿ ಚೋಡ್ತಕ್ಕಂಥ ಏನು ಇದು ಕಾನ್ಸೆಪ್ಟ್ ಆಯ್ತಲ್ಲ, ಇದು ಪ್ರತಿ ಒಂದು ಹಳ್ಳಿಯಿಂದನೂ ಕೂಡ ನಾವು ಬೆಂಬಲವಾಗಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಾಗ ಮಾತ್ರ ಇದು ನಮ್ಮ ದೇಶದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಇದೇ ಮುಂದುವರೆದು ಇವರು ಏನ ಇವತ್ತು ಬಿಜೆಪಿ ಅವರು ಇದೇ ತಂತ್ರಗಾರಿಕೆಯನ್ನು ಮುಗಿಸ್ಕೊಂಡು ಹೋಗೋದು. ಮತ್ತೆ ನಾಳಿಂದ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ನಾವು ಸರ್ವಜಾತಿ ಜನಾಂಗದವರು ವಾಸ ಮಾಡ್ತಿರ್ತೀವಿ. ಇಲ್ಲಿ ಬರೇ ಕಿಡಿ ರಾಹುಲ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.